ಹಲೋ ಸ್ನೇಹಿತರೆ, ಶ್ರಮಣಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ಡಿಸೆಂಬರ್ ತಿಂಗಳಿನಲ್ಲಿ ಆಚರಣೆ ಮಾಡುವಂಥ ಮಹತ್ವ ದಿನಗಳಾದ ಸ್ಕಂದಷಷ್ಠಿ ಹಾಗೂ ಧನುರ್ಮಾಸ ಯಾವಾಗ ಪ್ರಾರಂಭ ಮತ್ತು ಮುಕ್ತಾಯ, ಧನುರ್ಮಾಸದ ಮಹತ್ವ ಮತ್ತು ಧನುರ್ಮಾಸದಲ್ಲಿ ವಿಶೇಷವಾದಂಥ ನೈವೇದ್ಯ ಯಾವುದು ಅನ್ನೋದ್ರ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಸ್ಕಂದಷಷ್ಠಿ. ಈ ಸ್ಕಂದಷಷ್ಠಿ ವಿಶೇಷವಾದಂಥ ಫಲ ಕೊಡುವಂಥ ಒಂದು ಪೂಜೆ ಅಂತಲೇ ಹೇಳ್ಬೋದು. ಈ ವರ್ಷ ಸ್ಕಂದಷಷ್ಠಿಯು 6ನೇ ತಾರೀಕು ಡಿಸೆಂಬರ್ 2024 ಶುಕ್ರವಾರ ಮಧ್ಯರಾತ್ರಿ 12:47 ಪ್ರಾರಂಭವಾಗ್ತಾ ಇದೆ. ಇದು ಮಧ್ಯರಾತ್ರಿ ಪ್ರಾರಂಭವಾಗೋದ್ರಿಂದ ನಾವು ಮಾರನೇ ದಿನವಾದಂಥ ಶನಿವಾರದಂದು ಅಂದರೆ 7ನೇ ತಾರೀಕು ಡಿಸೆಂಬರ್ 2024 ಆಚರಣೆಯನ್ನು ಮಾಡಬಹುದು. ಯಾಕಂದರೆ ನಮಗೆ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಸೂರ್ಯೋದಯದ ತಿಥಿ ಬೇಕಾಗುತ್ತೆ. ಆದ್ದರಿಂದ ಸ್ಕಂದಷಷ್ಠಿಯನ್ನು ನಾವು ಶನಿವಾರದಂದು ಆಚರಣೆಯನ್ನು ಮಾಡ್ಬೋದು. ಈ ಸ್ಕಂದಷಷ್ಠಿಯು ಮಧ್ಯರಾತ್ರಿ ಅಂದರೆ ಶನಿವಾರ ಮಧ್ಯರಾತ್ರಿ 12:35 ಮುಕ್ತಾಯವಾಗುತ್ತೆ. ಎಲ್ಲರೂ ವಿಶೇಷವಾಗಿ ಆಚರಣೆ ಮಾಡುವಂಥ ಮಾಸ ಅಂದರೆ ಅದು ಧನುರ್ಮಾಸ. ಈ ಧನುರ್ಮಾಸವು ಡಿಸೆಂಬರ್ ಮಧ್ಯದಿಂದ ಪ್ರಾರಂಭವಾಗಿ ಜನವರಿ ಮಧ್ಯದಲ್ಲಿ ಮುಕ್ತಾಯವಾಗುತ್ತೆ. ಈ ಧನುರ್ಮಾಸಕ್ಕೆ ತನ್ನದೇ ಆದಂಥ ಪ್ರಾಮುಖ್ಯತೆ ಇದೆ. ಈ ಮಾಸವನ್ನು ಶೂನ್ಯ ಮಾಸ ಅಂತಲೂ ಸಹ ಕರಿತೀವಿ. ಕೆಲವು ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಈ ವರ್ಷ ಧನುರ್ಮಾಸವು 16ನೇ ತಾರೀಕು ಸೋಮವಾರ 2024 ಡಿಸೆಂಬರಲ್ಲಿ ಪ್ರಾರಂಭವಾಗಿ 13ನೇ ತಾರೀಕು ಸೋಮವಾರ 2025 ಮುಕ್ತಾಯವಾಗುತ್ತೆ. ಈ ಧನುರ್ಮಾಸವನ್ನು ಕೆಲವು ಪ್ರಾಂತ್ಯದಲ್ಲಿ ಅಶುಭವಾದ ಮಾಸ ಎಂದು ಸಹ ಪರಿಗಣಿಸ್ತಾರೆ. ಈ ಮಾಸದಲ್ಲಿ ಪ್ರಾರ್ಥನೆ ಮತ್ತು ಪೂಜಾ ಪುನಸ್ಕಾರಗಳಿಗೆ ಮಾತ್ರ ಪ್ರಾಮುಖ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಈ ಮಾಸದಲ್ಲಿ ಭಗವಾನ್ ಶ್ರೀ ವಿಷ್ಣುವಿನ ಆರಾಧನೆಗೆ ಮಹತ್ವ ಹೆಚ್ಚಿದೆ. ಈ ಧನುರ್ಮಾಸದ ವಿಶೇಷತೆ ಮತ್ತು ಮಹತ್ವದ ಬಗ್ಗೆ ಆಗ್ನೇಯ ಪುರಾಣ ಮತ್ತು ಸ್ಮೃತಿ ಮುಕ್ತಾವಳಿ ಅನ್ನುವ ಗ್ರಂಥದಲ್ಲಿ ಉಲ್ಲೇಖವಾಗಿದೆ. ಈ ಮಾಸದಲ್ಲಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಲಕ್ಷ್ಮೀ ಸಹಿತನಾದ ವಿಷ್ಣುವನ್ನು ಪೂಜಿಸಿ ವಿಷ್ಣುವಿಗೆ ಪ್ರಿಯವಾದ ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡಿ ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳುವುದು ತುಂಬ ವಿಶೇಷ. ಬೆಲ್ಲದಿಂದ ತಯಾರಾದಂಥ ಪೊಂಗಲನ್ನು ಶ್ರೀ ಭಗವಾನ್ ಮಹಾವಿಷ್ಣುವಿಗೆ ನೈವೇದ್ಯವಾಗಿ ಅರ್ಪಿಸಿದರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಈ ಮಾಸವನ್ನು ಮಾರ್ಗಶಿರ ಮಾಸ ಅಂತಲೂ ಸಹ ಕರಿತೀವಿ. ಈ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಗುರುವಾರ ಲಕ್ಷ್ಮೀ ಪೂಜೆಗೆ ಮಹತ್ವ ಹೆಚ್ಚಿದೆ. ಈ ಗುರುವಾರ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಶ್ರೀ ಗುರುಗಳ ಆಶೀರ್ವಾದದ ಜೊತೆಗೆ ಲಕ್ಷ್ಮಿಯ ಕೃಪೆಯೂ ಸಿಗುತ್ತೆ. ಹಾಗೆ ಮತ್ತೊಂದು ವಿಶೇಷವಾದಂಥ ದಿನ ಅಂದರೆ ವೈಕುಂಠ ಏಕಾದಶಿಯ ದಿನವೂ ಸಹ ಈ ಧನುರ್ಮಾಸದಲ್ಲೇ ಇದೆ. ಈ ಬಾರಿ ವೈಕುಂಠ ಏಕಾದಶಿಯು 10ನೇ ತಾರೀಕು ಶುಕ್ರವಾರ ಜನವರಿ 2025 ಇದೆ. ಅವತ್ತಿನ ದಿನ ಉಪವಾಸವಿದ್ದು ವೈಕುಂಠ ದ್ವಾರ ಬಾಗಿಲ ದರ್ಶನ ಪಡೆಯೋದು ತುಂಬ ಒಳ್ಳೆಯದು. ಮಾಸ ವೈಕುಂಠ ಏಕಾದಶಿ ಆಚರಣೆ ಮಾಡದೆ ಹೋದರೂ ಈ ಒಂದು ವೈಕುಂಠ ಏಕಾದಶಿ ಆಚರಣೆ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಇಷ್ಟೊಂದು ಮಹತ್ವ ಇರುವಂಥ ಈ ಒಂದು ವೈಕುಂಠ ಏಕಾದಶಿಯನ್ನು ಎಲ್ಲರೂ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ. ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.